ಇದು ರೀ ಪಾಪ ಬಸವಣ್ಣನವ್ರ ಒಂದು ವಚನ ಅದಂತ ನೋಡ್ರಿ, ಅದ್ರ ಮ್ಯಾಗ ರೇಖಾಗಣಿತ ಅದಂತ ನೋಡ್ರಿ. ಯಾವ್ದು ವಚನ ಇದಾದಲ್ಲ ಒಂದು ವಚನ, ನಿನ್ಗೆ ಬರಲ್ಲ? ಜಗದಗಲ ಅಂತ. ಓ ಜಗದಗಲ, ಅದ್ರನ್ನ ಹೆಂಗದ ರೀ? ನೀ ಹೇಳಿ ನೋಡ ಮಾಡ್ತೀನಿ ವಚನ. ಅದು ರೀ ಜಗದಗಲ, ಮುಗಿಲಗಲ, ಮಿಗೆಯಗಲ, ನಿಮ್ಮಗಲ, ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ, ಅಗಮ್ಯ ಅಗೋಚರ ಅಪ್ರಮಾಣ ಅಪ್ರತಿಮ ಲಿಂಗವೇ ಕೂಡಲ ಸಂಗಮ ದೇವ, ನೀವೆನ್ನ ಕರಸ್ಥಳಕ್ಕೆ ಬಂದು ಚುಳುಕಾದಿರಯ್ಯ. ಬಸವಣ್ಣನ ಈ ವಚನದಾಗ ಹೆಂಗೆ ನಿನಗೆ ಜಾಮೆಟ್ರಿ ಅದ, ರೇಖಾಗಣಿತ ಅದ ಹೆಂಗೆ ಹೇಳ್ತಂದ್ರೆ, ಈಗ ಉದಾಹರಣೆಗಾಗಿ ಬಸವಣ್ಣ ದೇವರ ಇರುವಿಕೆಯನ್ನು ಹೇಳ್ತಾನೆ. ಅಂದ್ರೆ ದೇವರು ಎಲ್ಲಿದ್ದಾನೆ, ಹೇಗಿದ್ದಾನೆ ಅನ್ನೋದನ್ನ ಈ ವಚನದಾಗ ಹೇಳ್ತಾನೆ. ಹೆಂಗಂದ್ರೆ ಒಂದು ಜಗದಗಲ, ಒಂದು ರೌಂಡ್ ಹೇಳ್ತೀವಿ, ಎರಡು ಮಿಗೆಯಾಗಲ್ಲ, ಆಮೇಲೆ ಮುಗಿಲಾಗಲ್ಲ, ಹಿಂಗೆ ಆಗ್ತಾ ಹೋದ್ರೆ ಏನಾಗ್ತದೆ, ಒಂದು ದೊಡ್ಡ ರೌಂಡ್ ಆಗ್ತದೆ. ಅಂದ್ರೆ ಅರ್ಥ ಭೂಮಿ ದುಂಡಾಗಿದೆ. ಅಂದ್ರೆ ಜಗತ್ತು ಕೂಡ ನಾವು ಇವತ್ತು ಸೈಂಟಿಫಿಕ್ ಆಗಿ ಹೇಳ್ತೀವಿ ಭೂಮಿ ದುಂಡಾಗಿದೆ ಅಂತ ಹೇಳ್ತೀವಿ. ಅಂದ್ರೆ 12ನೇ ಶತಮಾನದಾಗೆ ಬಸವಣ್ಣವರು ಬಹಳ ವೈಜ್ಞಾನಿಕವಾಗಿ ವೈಚಾರಿಕವಾದಂಥ ಒಂದು ವಿಷಯಗಳನ್ನು ನಮಗೆ ತಿಳಿಸಿದರು. ಇದೆಷ್ಟು ಚೆನ್ನಾಗಿದೆ ನೋಡ್ರಿ. ಇದು ಒಂದಾಗಲ್ಲ ಅಂದ್ರೆ ಕಡಿ ಇಡಿಯಾಗಿ ಭೂಮಿ ಜಗತ್ತು ದುಂಡಾಗಿದೆ, ಶೂನ್ಯ ಇದ್ದದ್ದು, ಅಲ್ಲಿ ಏನೂ ಇಲ್ಲ, ಇನ್ನೊಂದು ಶೂನ್ಯ ಅಂದರೆ ಎಲ್ಲವನ್ನ ಒಳಗೊಂಡದ್ದು ಅನ್ನುವಂಥದ್ದು. ಅಂದ್ರೆ ದೇವರನ್ನ, ಇಂಥ ಸ್ವರೂಪದ ದೇವರನ್ನ ನಾನು ಎಲ್ಲಿ ತಂದಿಟ್ಟಿನಿ ಅಂದರೆ ಎನ್ನ ಕರಸ್ಥಳಕ್ಕೆ ಬಂದು ಚುಳುಕಾದಿರಯ್ಯ ಅಂತ ಹೇಳ್ತಾರೆ. ಅಂದರೆ ಇಷ್ಟೆಲ್ಲ ಜಗದಾಗಲ್ಲ, ಮುಗಿಲಾಗಲ್ಲ, ಮಿಗೆಯಾಗಲ್ಲ, ನಿಮ್ಮ ಇಷ್ಟೆಲ್ಲ ಅಗಾಧವಾಗಿರ್ತಕ್ಕಂಥ ಅಪ್ರಮಾಣವಾಗಿರ್ತಕ್ಕಂಥ ದೇವರನ್ನ ಇಷ್ಟಲಿಂಗದಲ್ಲಿ ಎಂಬ ಕರಸ್ಥಳದಲ್ಲಿ ತಗೊಂಡು ಬಂದಿದ್ದಾನೆ. ಅಂದರೆ ಬಸವಣ್ಣ ಬರೋದಕ್ಕಿಂತ ಮುಂಚಿತವಾಗಿ ಹೆಂಗಿತ್ತಂದ್ರೆ ದೇವರು ಎಲ್ಲಿದ್ದಾನೆ ಅಂತ ಹೇಳಿದಾಗ ಅಲ್ಲಿದ್ದಾನೆ ಅಂತ ಮೂಲ ಕಡೆ ತೋರಿಸ್ತಿದ್ರು ಅವರು. ಅಂದರೆ ಇಲ್ಲಿರುವುದು ಸುಮ್ಮನೆ, ಅಲ್ಲಿರುವುದು ನಮ್ಮನೆ ಅಂತ ತಿಳ್ಕೊಂಡು ಬಹಳಷ್ಟು ಜನರಿಗೆ ದಿಶಾಭೂಲ್ ಮಾಡ್ತಿದ್ರು. ಬಸವಣ್ಣ ಆ ರೀತಿಯ ಜನರ ಶೋಷಣೆಯನ್ನು ನೋಡಿದ. ಓಹೋ, ಹಿಂಗಾದ್ರೆ ಜನ ಬಗೆಹರೋದಿಲ್ಲ, ಪಾಪ ಜನರೆಲ್ಲ ಮೋಸ ಹೋಗ್ತಾರೆ ಅಂತ ತಿಳ್ಕೊಂಡು ನೀವೆಲ್ಲ ದೇವರನ್ನ ಕಾಣಲಿಕ್ಕೆ ಗುಡಿ ಗುಂಡಾರಗಳಿಗೆ ಹೋಗ್ಬೇಡ್ರಿ. ದೇವರು ನಿಮ್ಮ ಅಂತರಂಗದಲ್ಲಿದ್ದಾನೆ, ಅದು ನಿಮ್ಮ ಅಂಗೈಯೊಳಗಿದ್ದಾನೆ. ದೇವರನ್ನ ನೀವು ಯಾವಾಗ ಬೇಕಾದ್ರೂ ನೋಡ್ಬೋದು. ಯಾಕಂದ್ರೆ ಉದಾಹರಣೆಗಾಗಿ ನಾವು ಸೂರ್ಯನ ಚಂದ್ರನ ನೋಡ್ಲಿಕ್ಕೆ ನಾನು ಯಾವಾಗ ಕ್ಯೂ ನಿಂದಿರ್ತೀವಿ, ಸಿನಿಮಾ ನೋಡ್ಲಿಕ್ಕೆ ಕ್ಯೂ ನಿಂದಿರ್ತೀವಿ, ಕ್ರಿಕೆಟ್ ನೋಡ್ಲಿಕ್ಕೆ ಕ್ಯೂ ನಿಂದಿರ್ತೀವಿ. ಆದರೆ ಸೂರ್ಯನ ಚಂದ್ರ ನೋಡೋಕೆ ಹಂಗೆ ದೇವರನ್ನು ನೋಡಲಿಕ್ಕೆ ಏನು ಕ್ಯೂ ಬೇಕಾಗಿಲ್ಲ, ದೇವಸ್ಥಾನಗಳು ಬೇಕಾಗಿಲ್ಲ. ಅದಕ್ಕೆ ದೇವರು ಪ್ರತಿಯೊಬ್ಬರ ಅಂತರಂಗದಲ್ಲಿದ್ದಾನೆ, ಪ್ರತಿಯೊಬ್ಬರ ಅಂಗೈಯಲ್ಲಿದ್ದಾನೆ. ತಗೊಳ್ರಿ, ನಿಮ್ಗೆ ಯಾವಾಗ ಬಯಸ್ತದ, ಯಾವಾಗ ನೋಡ್ಬೇಕು ಅನಿಸ್ತದ ಅವಾಗ ದೇವರನ್ನು ಕಾಣ್ರಿ, ದೇವರನ್ನ ನೋಡ್ರಿ ಅನ್ನುವಂಥ ಭಾಳ ಸರಳವಾಗಿರ್ತಕ್ಕಂಥ ಒಂದು ವಚನದ ಮೂಲಕ ಜನರಿಗೆ ದೇವರ ಒಂದು ಇರುವಿಕೆಯನ್ನು ಬಸವಣ್ಣವರು ಈ ವಚನದೊಳಗಡೆ ಹೇಳ್ತಾರೆ. ಗೊತ್ತಾಯ್ತಲ್ಲ? ಅಂದ್ರೆ ಎಷ್ಟು ಸರಳವಾಗಿ ಆದಂತೆ ವಚನ. ಹೌದು.